ಗೊತ್ತಿಲ್ಲ ಸರ್, ಅದು ನಾನು ಅದ್ರ ಬಗ್ಗೆ ನಾನು ಏನೋ ಇದು ಮಾಡಿಲ್ಲ. ಯಾಕೆಂದ್ರೆ ನಾನು ರಿಲೀಸ್ ಆದ್ಮೇಲೆ ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಉಳಿದಿತ್ತು. ಊರಿಗೆ ಹೋದೆ, ಸುಮಾರು ಕೆಲಸಗಳು ಮಾಡಿದೆ, ಸುಮಾರು ಅಂದ್ರೆ ಸಿಕ್ಕಾಬಟ್ಟೆ ಕೆಲಸಗಳು. ನಾನು ಯಾಕಂದ್ರೆ ಮನೇಲಿ ಸಿಕ್ಕಾಬಟ್ಟೆ ಜವಾಬ್ದಾರಿ ಇಲ್ಲ ಅಂದಿದ್ರೆ ನಾನು ಈ ತರ ಏನೋ ಮಾಡ್ಕೊಂಡು ಸುಮ್ಮನೆ ಕೆರ್ಕೊಂಡು ಏನೋ ಗಾಯ ಮಾಡ್ಕೊಂತಾನೆ ಇದ್ದೆ. ಬಟ್ ಊರಿಗೆ ಹೋಗಿ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದೆ. ನಾನು ರೈತ ಅಂತ ತೋರಿಸ್ಕೊಳ್ಳೋದಾಗ್ಲಿ ಇದು ಮಾಡೋದಾಗ್ಲಿ ಇಲ್ಲ. ಇವತ್ತು ಕೂಡ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ 2 ವರ್ಷ ನಾನು ಜಮೀನ್ ಕೆಲಸನೇ ಮಾಡಿಲ್ಲ. ಇವಾಗ ಹೋಗಿ ಊರಿಗೆ ಹೋಗಿ ತೋಟ ಎಲ್ಲ ಕ್ಲೀನ್ ಮಾಡಿ, ಒಂದಿಷ್ಟು ಲೋನ್ಗಳು ಕ್ಲಿಯರ್ ಮಾಡಿ, ಏನೇನೋ ಸ್ವಲ್ಪ ಸೊಸೈಟಿ ಲೋನ್ಗಳಿತ್ತು, ಅದು ಆಧಾರ್ ಕಾರ್ಡ್ ಏನೇನೋ ಸಿಕ್ಕಾಬಟ್ಟೆ ಕೆಲಸಗಳಿದಾವೆ, ಎಲ್ಲ ಮುಗಿಸಿ ಬಂದಿದ್ದೀವಿ. ಇಲ್ಲ ಸರ್, ಈಗ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ. ಈಗ ಪ್ರೊಡ್ಯೂಸರ್ನ ಮೀಟ್ ಮಾಡ್ಬೇಕು. ಸುಮಾರು ಎಲ್ಲರಿಗೂ ಹೊರಟಾಗಿದೆ. ಈಗ ಮೊದ್ಲಿಗೆ ನನಗೆ ಶಿವಣ್ಣ ಅವರ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀನಿ. ದಿನ ಬೆಳಗ್ಗೆ ಎದ್ರೆ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ. ಅವರು ಒಂದು ಮಾತು ಕ್ಷಮಿಸಿದೀನಿ ಅಂತ ಅಂದ್ಬಿಟ್ರೆ ನಾನು ಎಲ್ಲ ಒಂದು ಉಸಿರಾಡ್ಕೊಂಡು ನಿಜವೂ ಜೀವನ ಪೂರ್ತಿ ಅವ್ರ ಚಿರಋಣಿಯಾಗಿ ನಾನು ಜೀವನ ಸಾಕೊಂಡು ಒಂದು ಬದಲಾಗಿ ಹೋಗ್ತೀನಿ ಅನ್ನೋದು ನನಗೆ ತುಂಬಾ ಕಾನ್ಫಿಡೆಂಟ್.